ಇನ್ನು ದಸರಾ ಉದ್ಘಾಟಕರ ಆಯ್ಕೆಗೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ನಿಮ್ಮ ಅಲ್ಲಾನೇ ನಿಮ್ಮನ್ನ ನಿಮ್ಮ ಮಸೀದಿ ಒಳಗ್ ಬಿಟ್ಟಿಲ್ಲ, ಇನ್ನು ನಮ್ಮ ಚಾಮುಂಡಿ ನಿಮ್ಮನ್ನ ಕರೆಸ್ಕೊಳ್ತಾಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಕೆಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಸಿಎಂ ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕಾಗಿನೇ ಬಾನು ಮುಸ್ತಾಕ್ ಅವರನ್ನ ಕರೆಸ್ತಿದ್ದಾರೆ. ಬಾನು ಮುಸ್ತಾಕ್ ಅವರೇ ಮನಸ್ಸಾದ್ರೂ ಹೇಗೆ ಒಪ್ತು ಹೀಗಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತವನ್ನು ಕೇಳಿಕೊಳ್ಳಿದ ವಿವಿಧತೆಯಲ್ಲಿ ಏಕತೆ ಏಕತೆ ಅಂತಾರೆ, ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿ ಅಂತ. ಯುನಿಟಿ ಇನ್ ಡೈವರ್ಸಿಟಿ ಇಸ್ಲಾಂ ಅಲ್ಲಿ ಇಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ. ಯುನಿಟಿ ಇನ್ ಡೈವರ್ಸಿಟಿ ಇರೋದು ಬರೀ ಹಿಂದೂಯಿಸಂ ಅಲ್ಲಿ ಮಾತ್ರ. ದೇವರನ್ನ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ದೇವರನ್ನ ನಾವು ಮಹಿಳೆಯರಲ್ಲಿ ದೇವರನ್ನ ಯಾಕೆ ಕಾಣ್ತೀವಿ ಅಂತಂದ್ರೆ, ಬೆಳಗ್ಗೆ ಎದ್ದು ನಾವು ಒಂದು ಮಂತ್ರ ಹೇಳಿದ್ರೆ ಏನ್ ಹೇಳ್ತೀವಿ? ಬೆಳಗ್ಗೆ ಎದ್ದು ಕೈಯನ್ನ ಮುಚ್ಚಿ ನಾವು ಏನ್ ಹೇಳ್ತೀವಿ? ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಬೆರಳ ತುದಿಯಲ್ಲಿ ಲಕ್ಷ್ಮಿ ಇದ್ದಾಳೆ, ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ, ಹಾಗೆ ರಿಷ್ಟಲ್ಲಿ ದುರ್ಗೆ ಇದ್ದಾಳೆ ಅಂತ ಹೇಳ್ತೀವಿ. ನಾವು ದೇವರನ್ನ ದೇವಿಯಲ್ಲಿ ಕಾಣ್ತೀವಿ. ನಾವು ನಿಮ್ಮ ಧರ್ಮದಲ್ಲಿ ಹೆಣ್ಣನ್ನ ಭೋಗದ ವಸ್ತುವಾಗಿ ನೋಡ್ತೀರಿ ನೀವು, ಆದ್ರೆ ನಮ್ಮಲ್ಲಿ ದೈವಿ ಸ್ವರೂಪದಲ್ಲಿ ನೋಡ್ತೀವಿ. ಹಾಗಾಗಿ ನಮ್ಮ ನದಿಗಳಿಗೂ ಕೂಡ ಕೃಷ್ಣ ಮತ್ತು ಬ್ರಹ್ಮಪುತ್ರ ಬಿಟ್ರೆ ಇಡೀ ಎಲ್ಲಾ ನದಿಗಳಿಗೂ ಇರುವಂತ ಹೆಸರು ಎಲ್ಲಾ ನದಿಗಳಿಗೂ ಇಟ್ಟಿರುವಂತದ್ದು ಹೆಣ್ಣಿನ ಹೆಸರನ್ನ ಇಟ್ಟಿದೀವಿ ನಾವು. ಮೇಡಮ್, ನಮ್ಮ ಸಂಸ್ಕೃತಿ ಬಗ್ಗೆ ನೀವು ಇಷ್ಟು ಅಸಡ್ಡೆಯಿಂದ ಮಾತಾಡ್ತಿರಲ್ಲ. ನಾವೇನಾದ್ರೂ ನನಗೂ ಮೆಕ್ಕಾಕೋ ಮದಿನಾಕೋ ನಾನು ಹೋಗಬೇಕು ಅಂತಂದ್ರೆ ನನಗೆ ನಂಬಿಕೆ ಇಲ್ದಲೆ, ನಾನು ಸುನ್ನತ ಮಾಡಿಸ್ಕೊಳ್ಳದಲೆ, ನಾನು ಕನ್ವರ್ಟ್ ಮಾಡದಲೆ ಪ್ರವಾಸಿಗನಾಗಿ ನಿಮ್ಮ ಮೆಕ್ಕಾಕೋ ಮದಿನಾಕೋ ಬರೋದಕ್ಕೆ ನನಗೆ ಅವಕಾಶ ಮಾಡ್ಕೊಡ್ತೀರಾ ಮೇಡಮ್? ಹಾಗಿದ್ಮೇಲೆ ನಮ್ದ್ರ ಮೇಲೆ ನಂಬಿಕೆ ಇಲ್ದಲೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ಹೇಗೆ